to the point. ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ರಾಜಕಾರಣಕ್ಕೂ ಒಂದು ಕಾರಣ ಇರಬೇಕು, ಸಿದ್ಧಾಂತ ಅನ್ನೋದು ಒಂದು ಪ್ರಮುಖ ಕಾರಣ ಅನ್ನೋದೇ. ಆದರೆ ನಿರಂತರವಾಗಿ ಸಿದ್ಧಾಂತ ತನ್ನ ನೆಲೆಯನ್ನ ಕಳ್ಕೊಳ್ತಿರುವಂಥ, ಕ್ಷೀಣಿಸ್ತಿರುವಂಥ ಈ ಒಂದು ಪರಿಸ್ಥಿತಿಯಲ್ಲಿ ಸೈದ್ಧಾಂತಿಕ ನೆಲೆಯ ಮೇಲೇನೆ ರಾಜಕಾರಣವನ್ನ ಮಾಡೋದಕ್ಕೆ ಮುಂದಾದರೆ ಸ್ವಾಗತ. ದ್ವೇಷವನ್ನ ತಡೆ ಹಿಡಿಯೋದಕ್ಕೆ ದ್ವೇಷದ ಮಾರ್ಗವನ್ನೇ ಅನುಸರಿಸಿದ್ರೆ ನಿಜವಾಗ್ಲೂ ಉದ್ದೇಶದ ಪೂರೈಕೆ ಆಯ್ತಾ ಅನ್ನೋದು ಪ್ರಶ್ನೆ. ಒಂದು ಸಂಘಟನೆನ ಅಥವಾ ಒಂದು ಸಂಸ್ಥೆಯನ್ನ ನೀವು ನಿರ್ಬಂಧವನ್ನ ಹೇರ್ತೀರಿ, ಬ್ಯಾನ್ ಮಾಡ್ತೀರಿ ಅಂದ್ರೆ ಅದಕ್ಕೊಂದು ತರ್ಕ ಇರಬೇಕು. ಆ ಬ್ಯಾನ್ ನಿರ್ಧಾರಕ್ಕೂ ಒಂದು ಕಾರಣ ಇರಬೇಕು. ಅದು ಕಾನೂನಾತ್ಮಕವಾಗಿ ಪಾಸ್ ಆಗುವಂತ ಕಾರಣ ಇರಬೇಕು. ಅವಾಗ ಅದು ಸಾಧ್ಯ. ಹೇಳಿಕೆಗಳು ಕೊಡೋದು, ಅದ್ರ ಹಿಂದಿನ ಉದ್ದೇಶಗಳ ಬಗ್ಗೆ ಚರ್ಚೆ ಹತ್ತಾರು ಆಯಾಮಗಳಲ್ಲಿ ಬೆಳೆದ್ಬಿಡುತ್ತೆ. ನಾವು ಮಾತನಾಡ್ತಿರೋದು ಪ್ರಿಯಾಂಕ್ ಖರ್ಗೆ ಅವ್ರು ಕೊಟ್ಟಂತ ಹೇಳಿಕೆ, RSS ಅನ್ನು ಬ್ಯಾನ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನ. ಆದರೆ ಅದಕ್ಕೆ ಒಂದು ಕಂಡೀಷನ್ ಬಂತು. ಏನು ಹೇಳಿದ್ರು? ಸಮಾಜದಲ್ಲಿ ಶಾಂತಿಯನ್ನು ಕದಡಿಸುವಂಥ ಯಾವುದೇ ಒಂದು ಕೆಲಸ ಮಾಡಿದ್ರು, ಅದು ಯಾವುದೇ ಸಂಘಟನೆ ಆದರೂ ಮಾಡ್ತೀವಿ. ಅಷ್ಟಕ್ಕೆ RSS ಬ್ಯಾನ್ ಅನ್ನೋ ಹೇಳಿಕೆ ಕೊಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ಇತಿಹಾಸದಲ್ಲಿ ಕಾರಣವಿತ್ತ ಅನ್ನೋದು ನಮ್ಮ ಪ್ರಶ್ನೆ. ಕೊಟ್ಟಿರೋದು ಬ್ಯಾನ್ ಅಂತ ಹೇಳಿಕೆ, ಹತ್ತಿರೋದು ಬ್ಯಾನ್ ಬೆಂಕಿ. ಇವತ್ತಿನ ಚರ್ಚೆಯ ವಿಷಯ ಬ್ಯಾನ್ ಬೆಂಕಿ. ಚರ್ಚೆ ವಿಷಯದ ಹೆಡ್ಲೈನ್ಸ್, ಟು ದ ಪಾಯಿಂಟ್. ಸಚಿವ ಪ್ರಿಯಾಂಕ್ ಖರ್ಗೆ RSS ಬ್ಯಾನ್ ಉಲ್ಲೇಖಿಸುತ್ತಿದ್ದಂತೆ ಏರ್ಪಟ್ಟಿದೆ ಕಾಂಗ್ರೆಸ್ ಬಿಜೆಪಿ ನಡುವಿನ ವಾಗ್ವಾದ. ಹೇಳಿಕೆಯ ಹಿನ್ನೆಲೆಯಲ್ಲಿ ದೇಶದ ಇತಿಹಾಸವನ್ನ ನೆನಪಿಸಿಕೊಡುವುದರ ಮೂಲಕ ಎಚ್ಚರಿಕೆಯ ಜೊತೆಗೆ ಪ್ರಿಯಾಂಕ್ ಖರ್ಗೆಗೆ ತಿರುಗೇಟು ಕೊಟ್ಟ ಬಿಜೆಪಿ ನಾಯಕರು. ಸುಭದ್ರ ಬಹುಮತ ಪಡೆದುಕೊಂಡಿರುವ ರಾಜ್ಯ ಕಾಂಗ್ರೆಸ್ಗೆ ತನ್ನ ಸೈದ್ಧಾಂತಿಕ ಬದ್ಧತೆ ತೋರುವ ಮುಕ್ತ ಅವಕಾಶ ಸಿಕ್ಕಂತಿದೆ. ಸರ್ಕಾರದ ಗ್ಯಾರಂಟಿ ಘೋಷಣೆಯನ್ನ ಅಸ್ತ್ರವಾಗಿಸಲು ಮುಂದಾದ ಬಿಜೆಪಿಗೆ RSS ಬ್ಯಾನ್ ಹೇಳಿಕೆ ಪುಷ್ಟಿ ತುಂಬಿದಂತಾಗಿದೆ. ಬೇರೆ ಬೇರೆ ಆಯಾಮದಲ್ಲಿ